ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಮಂಗಳವಾರದ ವಿಡಿಯೋ ಆಗಿರುತ್ತೆ. ತುಂಬ ಲೇಟ್ ಆಗ್ತಾ ಉಂಟು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ಹಾಗಾಗಿ ಎಲ್ಲರಿಗೂ ಸಾರಿ. ನಾನು ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ಅವಲಕ್ಕಿ ಮಾಡಿ ಸಬ್ಬಕ್ಕಿ ಸಂಡಿಗೆ ಉಂಟಲ್ಲ, ಅದು ತುಂಬ ದಿನ ಆಗಿತ್ತು. ಅದು ಮತ್ತು ಇನ್ನು ಯಾವಾಗ ಬಿಸಿ ಮಾಡಿ ತಿನ್ನೋದು ಅಂತೇಳಿ ಅದನ್ನು ಸಹ ಕಾಯಿಸ್ಕೊಂಡಿದ್ದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಂದು ಹೀಗೆ ಆಯಿತು. ಮತ್ತು ತುಂಬ ಕಮ್ಮಿ ಉಂಟು ಅಂತ ಹೇಳಿ ನಾನೆಂತ ಮಾಡಿದ್ದೆ, ಟೊಮೊಟೊ 2 kg ಇಟ್ಕೊಂಡು ಬಂದಿದ್ದೆ. 2 ರಿಂದ 3 kg ಇಟ್ಕೊಂಡು ಬಂದಿದ್ದೆ. ಅದೆಂತಾಯ್ತು, ಹಿಟ್ಟಲ್ಲೇ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುವ ಅಂತ ಟೊಮೊಟೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ಇದು ಜಾಸ್ತಿ ಟೊಮೊಟೊ ತೊಗೊಂಡು ಬಂದು ಇಟ್ಟರು ಸಹ ಆಗೋದಿಲ್ಲ. ಹಾಗಾಗಿ ಟೊಮೊಟೊ ಸ್ವಲ್ಪ ಪೇಪರಲ್ಲೆಲ್ಲ ತೆಗೆದು ಚೇಂಜ್ ಮಾಡಿ ಎಲ್ಲ ಹಾಳಾಗಿದ್ದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತಿದ್ದೆ. ಪುರ್ಸೋದಾದಾಗ ಯಾವಾಗ ಪುರ್ಸೋದಾಗ್ತದೆ ಹಾಗೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ತೆಗೆದು ಪೇಪರ್ ಚೇಂಜ್ ಮಾಡಿ ಇಟ್ಕೊಳ್ಳುವ. ನಮ್ಮ ಹೆಂಗಸರಿಗೆ ಹೀಗೆ ಅಲ್ಲ, ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡ್ರೆ ಅದು ಕೆಲಸ ಕ್ಲೀನ್ ಮಾಡಬೇಕು. ಹಾಗೆ ಹೊಸ ಪೇಪರ್ ಹಾಕಿ ಅದನ್ನು ಪೇಪರಲ್ಲಿ ತೆಗೆದು ಟೊಮೊಟೊ ಎಲ್ಲ ಚೆಂದ ಮಾಡಿ ಇಟ್ಕೊಂಡೆ. ಬೆಳಗ್ಗೆದಾಗುವಾಗ ಮಧ್ಯಾಹ್ನಕ್ಕೆ ಎಂತ ಮಾಡೋದು ಅಂತ, ಮಧ್ಯಾಹ್ನದ ನಂತರ ಸಂಜೆ ಎಂತ ಮಾಡೋದು ಅಂತ. ಹೀಗೆ ಕೆಲಸ ಅಂದರೆ ಯಾವುದು ಕೆಲಸ ಮಾಡಬೇಕು ಏನು ಅಂತೇಳಿ ನಾವು ಆಲೋಚನೆ ಮಾಡಿ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇನ್ನೇನು ಹೆಣ್ಮಕ್ಕಳದು ಕೆಲಸವು ಜೀವನವೇ ಇಷ್ಟೇ. ಏನಂದರೆ ಮನೆ, ನಾವು ಕೆಲಸ, ಇದೇ ಮಕ್ಕಳು, ಇದೇ ಆಗ್ತವೆ. ಹೌದಲ್ವಾ? ನಿಮಗೆಲ್ಲರಿಗೂ ಸಹ ಹೀಗೆ ಆಗ್ತದೆ ಅಂತ ಒಂದು ಕಮೆಂಟ್ ಮಾಡಿ. ನೀವೆಲ್ಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಏನಂತ. ಹೀಗೆ ಟೊಮೊಟೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ ನಂತರ ಟೊಮೊಟೊ ಎಲ್ಲ ಒತ್ತಾರೆ ಮಾಡಾಯಿತು. ಒತ್ತಾರೆ ಮಾಡುವಾಗ ನೋಡಿ ಸುಮಾರು ಟೊಮೊಟೊ ಹಾಳಾಗಿತ್ತು. ಹೀಗೆ ನಾನು ತೆಗೆದು ಹುಡುಕಿ ತೆಗಿತೇನೆ, ಆದರೂ ಸಹ ಟೊಮೊಟೊ ಹಾಳಾಗಿತ್ತು. ಹಾಗೆ ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ನಮ್ಮದು AC ಸರ್ವಿಸ್ದವ್ರು ಬಂದರು. AC ಸರ್ವಿಸ್ ಎಲ್ಲ ಒಂದು ಮಾಡಿ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಒಂದು ಕೆಲಸ ಮಾಡೋಷ್ಟಿಗೆ ಮಧ್ಯಾಹ್ನ ಆಗಿ ಹೋಯಿತು. ಅವ್ರು ಬಂದು ಕೆಲಸ ಎಲ್ಲ ಮಾಡಿ ಅದೆಲ್ಲ ವಾಶ್ ಮಾಡಿ AC ಸರ್ವಿಸಿಗೆ ಯಾರು ಬೇಕಿದ್ರೆ ಹೇಳಿ, ಇವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ನಾನು. ಭಾರಿ ಒಳ್ಳೆಯ ಜನ, ಮತ್ತೊಂದು ಬೇಗ ಬಂದು ಕ್ಲೀನ್ ಸಹ ಮಾಡಿ ಕೊಡ್ತಾರೆ. ಹಾಗೆ AC ಮೆಕ್ಯಾನಿಕ್ ಕೆಲಸ ಆಗುವಾಗ ಸಂಜೆದೊಂದು ರೆಡಿ ಆಯಿತು. ನಾನು ಕಂಚಲಲ್ಲ ಹಾಗಲಕಾಯಿ ಉಂಟಲ್ಲ, ಹಾಗಲಕಾಯಿ ಅದು ಚಿಕ್ಕದಾಗಿ ಯಾವಾಗಲೂ ನಾನು ರೌಂಡ್ ಗಾಲಿ ಮಾಡೋದು. ಇದು ಈ ಥರ ಹೊಸ ಥರ ಮಾಡುವ ಅಂತೇಳಿ ಒಂದು ಕಟ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಆದರೂ ಸಹ ಒಳ್ಳೆಯದಾಗಿತ್ತು. ಅಂದರೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಯಾಕೆ ದೊಡ್ಡ ಪೀಸು ಅಂತೇಳಿ. ಚಿಕ್ಕ ಪೀಸ್ ಮಾಡಿದರೆ ಸ್ವಲ್ಪ ಬೇಯೋದು ಬೇಗ ಬೇಯ್ತಿತ್ತೇನೋ. ನಾನು ಸ್ವಲ್ಪ ದೊಡ್ಡ ಪೀಸ್ ಮಾಡಿಟ್ಟಿದ್ದೆ. ನಾನು ಫಸ್ಟ್ ಮಾಡೋದಿದ್ದು, ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡಿದ್ದು. ಇದು ಒಳಗಡೆ ಎಲ್ಲ ಹೀಗೆ ಕ್ಲೀನ್ ಮಾಡ್ಕೊಂಡು ಚೆಂದ ಮಾಡಿ ಚಿಕ್ಕ ಪೀಸ್ ತೆಳು ಪೀಸ್ ಮಾಡಿಕೊಂಡ್ರೆ ಬೇಯ್ತಿತ್ತು. ನಾನು ಸ್ವಲ್ಪ ದಪ್ಪ ಪೀಸ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಬೇಯೋದು ಲೇಟ್ ಆಯಿತು. ಆದರೂ ಓಕೆ, ಚೆಂದ ಟೇಸ್ಟ್ ಆಗಿತ್ತು. ಮಾತ್ರ ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ. ನಾನು ಫಸ್ಟ್ ಟ್ರೈ ಮಾಡಿದ್ದು. ನಾನು ರೌಂಡ್ ಮಾಡಿ ಅದು ಕಾಯಿಸ್ಕೊಂಡು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ಈಗ ಉದ್ದ ಮಾಡಿದ್ದು ತುಂಬ ಸ್ಲೋ ಗ್ಯಾಸಲ್ಲಿಟ್ಟು ನಾನು ತುಂಬ ಹೊತ್ತು ಬೇಯಿಸಿದ್ದು. ಇದನ್ನೆಲ್ಲ ಹೀಗೆ ಕ್ಲೀನ್ ಮಾಡಿ ಅದ್ರ ಒಳಗಡೆ ಬೀಜ ಎಲ್ಲ ತೆಗಿಬೇಕು. ನೋಡಿ, ಹೀಗೆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ನಾವು ಉಪ್ಪು ಮತ್ತು ಹಳದಿ ಪೌಡ್ರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ನೆನೆಸಿಡ್ಬೇಕು ಸ್ವಲ್ಪ. ಯಾಕೆಂದರೆ ಅದರೊಳಗೆ ಕೈ ಅಂಶ ಎಲ್ಲ ಹೋಗಲಿಕ್ಕೆ, ಮತ್ತು ವಾಶ್ ಮಾಡಲಿಕ್ಕೆ ಇರ್ತಾರೆ. ಹೀಗೆ ಅದಕ್ಕೆ ನಾನೆಂತ ಮಾಡಿದ್ದೀನಿ ಅಂದರೆ ಒಂದು ಚಿಕ್ಕ ಪಾತ್ರೆ ತೊಗೊಂಡು ಈ 3 ಸಹ ಕಟ್ ಮಾಡಿ ಇಟ್ಕೊಂಡು, ಚಿಕ್ಕ ಒಂದು ಪಾತ್ರೆಯಲ್ಲಿ ಸ್ವಲ್ಪ 1.5 ಲೋಟ 2 ಲೋಟ ನೀರಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಇದನ್ನು ನಾನು ಹಾಗಲಕಾಯಿ ಕಟ್ ಮಾಡಿದ್ದೆನಲ್ಲ ಅದನ್ನು ಅದರೊಳಗೆ ಹಾಕಿ ನೆನೆಸಿಟ್ಟಿದ್ದೆ. ಅದು ಸ್ವಲ್ಪ ಕೈ ಹೋಗಲಿ ಅಂತ. ಆದರೆ ಹಾಗಲಕಾಯಿ ಅಷ್ಟು ಕೈ ಬಿಡೋದಿಲ್ಲ, ಆದರೂ ಪರವಾಗಿಲ್ಲ, ಸ್ವಲ್ಪ ಕೈ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಇದನ್ನೀಗ ಒಂದು ಅರ್ಧ ಗಂಟೆ ಮುಂಚೆ ನಾನು ಮಿಕ್ಸ್ ಮಾಡಿ ಇಡಬೇಕು. ಇದನ್ನು ನಾನು ಅರ್ಧ ಗಂಟೆ ಇಟ್ಟಿದ್ದೆ. ಈಗ ಕಟ್ ಮಾಡೋಕೆ ಒಂದು 2 ಪೀಸ್ ಕಟ್ ಮಾಡಿ ಸಹ ಹೋಯಿತು. ಆದರೆ ಟ್ರೈ ಮಾಡಿದ್ದಕ್ಕೆ ಒಂದು ಒಳ್ಳೆ ಇತ್ತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡಿದ್ದೆ. ಮಸಾಲೆ ಕ್ರಿಸ್ಪಿಯಾಗಿ ಸಹ ಬಂದಿತ್ತು, ಸ್ವಲ್ಪ ತಿನ್ನಲಿಕ್ಕೂ ಸಹ ಒಳ್ಳೆಯದಾಯಿತು. ಮಸಾಲೆಗೆ ನೋಡಿ, ನಾನು 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಹಳದಿ ಪುಡಿ, ಜೀರಿಗೆ, ಸ್ವಲ್ಪ ಅಜ್ವಾಯಿನ ಓಮ ಅಂತ ಹೇಳ್ತೀವಲ್ಲ ಅದೊಂದು ಸ್ವಲ್ಪ ತಿಕ್ಕಿ ಹಾಕಬೇಕು. ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ವಿನೆಗರ್ ಹಾಕಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ನಾವು ಸ್ವೀಟ್ ಆಗ್ತಾಯಿಲ್ಲ, ಸ್ವಲ್ಪ ಹುಳಿಯಾಗಿ ಖಾರ ಆಗಿದ್ದರೆ ಒಳ್ಳೆಯದಾಗ್ತದೆ ಅಂಥೇಳಿ. ಇದನ್ನು ನೋಡಿ ಈಗ ಇದು ಮಾಡಿ, ಹೀಗೆ ನಾನು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಇದು ಹಾಕ್ಲಿಲ್ಲ, ಚಿಲ್ಲಿ ಪೌಡರ್ ಹಾಕಲಿಲ್ಲ. ನಿಮಗೆ ಬೇಕಾದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಕಲಿಲ್ಲ, ನಾನು ಇದನ್ನು ಹೀಗೆ ಮಾಡ್ತೇನೆ. ಆದರೂ ಓಕೆ ಅಂತ ಅನಿಸಿದ್ದು ನಮಗೆ. ಇದು ಚಿಲ್ಲಿ ಪೌಡರ್ ಹಾಕಿದ್ರೆ ಚೆಂದ ಆಗ್ತಿತ್ತು ಏನೋ, ಆದರೆ ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ. ನೋಡಿ, ಹೀಗೆ ಎಲ್ಲ ಮಿಕ್ಸ್ ಮಾಡಿಟ್ಟು ತವದಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಡೀಪ್ ಫ್ರೈ ಎಲ್ಲ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಡ್ಬೇಕು, ಒಳ್ಳೆಯದಾಗ್ತಿತ್ತು. ಹಾಗೆ ನೋಡಿ, ಹೀಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಸೈಡಿಗೆ ಒಂದು ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು.
ಇದರಲ್ಲಿ ನೀರು ಉಂಟಲ್ಲ, ನೀರು ಇರಬಾರ್ದು, ಹಿಂಡಿ ತಗೊಳ್ಬೇಕು ನೀರು. ಅದರ ನೀರಿದ್ದರೆ ನಾವು ಮಿಕ್ಸ್ ಮಾಡಿ ಮಸಾಲೆಗೆ ಸ್ವಲ್ಪ ನೀರಿದಾದರೆ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅಂತ ನೀರನ್ನೆಲ್ಲ ಮಾಡಿ ಹಿಂಡಿ ತೆಗಿಬೇಕು ನೀರಕ್ಕೆ. ನೋಡಿ ಈಗ ಹಿಂಡಿ ತೆಗೆದಿಟ್ಕೊಂಡ್ರೆ ಆ ನೀರೆಲ್ಲ ಇಳಿದು ಹೋಗಿರ್ತದೆ, ಹಾಗೆ ನಾವು ಮಾಡ್ಬೋದು. ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಹಾಕಿದರೆ ಆಯಿತು. ನೋಡಿ ನಾವು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ತೆಂಗಿನ ಎಣ್ಣೆ ಹಾಕಿಟ್ಟಿದ್ದೀನಿ. ಇದು ನಾವು ಒಂದು ಸಲ ಮಾಡ್ಕೊಳ್ಬೋದು. ಸ್ಲೋ ಗ್ಯಾಸಲ್ಲಿ ಇಟ್ಟು ಬೇಯಿಸಿದ್ದು. ನೋಡಿ ಹೀಗೆ ಇಟ್ಟು ಬೇಯಿಸಿದರೆ ತಿರುಗಿಸಿ ಬೆಂದರೆ ಆಗಿ ಹೋಗ್ತದೆ. ನೋಡಿ ಇಷ್ಟು ಒಳ್ಳೆಯದಾಗಿದೆ. ಅದೇ ಒಂದು ನಾವು ಪೋಡಿ ಎಲ್ಲ ತಿಂದಾಗ ಆಗ್ತಿತ್ತು, ಬರೀ ಟೇಸ್ಟ್ ಆಗಿದೆ. ನನ್ನ ಮಕ್ಕಳು ಸಹ ಹೇಳಿದರೆ ಒಳ್ಳೆಯದಾಗಿದೆ ಅಂತ. ಅದು ಸ್ವಲ್ಪ ಕಹಿ ಇತ್ತು, ಕಹಿ ಇಲ್ಲದೇ ಇಲ್ಲ, ಸ್ವಲ್ಪ ಕಹಿ ಇತ್ತು. ಅದು ಊಟ ಡಿಶ್ ಸೈಡಿಗೆ ತಿನ್ನಲಿಕ್ಕೆ ತುಂಬ ಖುಷಿಯಾಯಿತು ಮಾತ್ರ. ಹಾಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಮಾಡಿ ಅದಕ್ಕೊಂದು ಪಲ್ಯ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅಲಸಂಡೆ ಪದಾರ್ಥ ಇದು ಮಾಡಿದ್ದೆ, ಪಲ್ಯ ಮಾಡ್ಕೊಂಡಿದ್ದೆ. ಇದು ಸಾಸಿವೆ, ನೀರುಳ್ಳಿ, ಕಾಯಿ ಮೆಣಸೆಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದೆಲ್ಲ ಒಗ್ಗರಣೆ ಕೊಟ್ಟು ಅದನ್ನು ಟೊಮೊಟೊ, ಕಾಯಿ ಮೆಣಸು ಮತ್ತು ಅದಕ್ಕೆ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನಾನು ಒಗ್ಗರಣೆ ಮಾಡಿಕೊಂಡ್ರೆ ಒಳ್ಳೆ ಥರ. ಈ ಥರ ಸಹ ಒಂದು ಸಲ ಮಾಡಿ ನೋಡಿ. ಅದನ್ನು ಒಗ್ಗರಣೆ ಕೊಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾವು ಸಾಂಬಾರು ಪುಡಿಯನ್ನು. ಅದನ್ನು ಸಹ ಇದಕ್ಕೆ ಹಾಕಿ ನಾವು ಇದು ಮಾಡಿದರೆ ಒಳ್ಳೆಯದಾಗ್ತದೆ ಪಲ್ಯ ಮಾಡಿದರೆ. ಈ ಥರ ಒಂದು ಸಲ ಮಾಡಿ ನೀವು ಸಹ ಟ್ರೈ ಮಾಡಿ ನೋಡಿ. ನಾವು ಟೊಮೊಟೊ ಹಾಕಿದ್ದೀನಿ, ನೀರುಳ್ಳಿ ಕೆಂಪಾದ ನಂತರ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಒಳ್ಳೆ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಬೇಕು. ಅದಕ್ಕೆ ಉಪ್ಪು ಹಾಕಿದರೆ ಉಂಟಲ್ಲ ಟೊಮೊಟೊ ಸಾಫ್ಟ್ ಆಗ್ತದೆ ಬೇಗ. ನೋಡಿ ಇದಕ್ಕೆ ಸಾಂಬಾರು ಪುಡಿ ನಾನೇ ಮನೇಲಿ ಮಾಡಿಟ್ಟ ಸಾಂಬಾರು ಪುಡಿಯನ್ನು ಈ ಟೊಮೊಟೊ ಒಟ್ಟಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಉಂಟಲ್ಲ ಅದು ಒಳ್ಳೆ ಇದು ಆರಾಮ ಬರ್ತದೆ. ಒಳ್ಳೆ ಟೇಸ್ಟ್ ಸಹ ಚೇಂಜ್ ಆಗುತ್ತೆ. ಈ ಸರ್ತಿ ಒಂದು ಸಲ ಮಾಡಿ ನೋಡಿ, ಹೀಗೆ ನಿಮಗೂ ಸಹ ಹೇಗೆ ಅಂತ ಒಂದಷ್ಟು ಚೇಂಜಸ್ ಸಿಗ್ತದೆ ಅಂತ ನಾನು ಹೀಗೆ ಮಾಡೋದು. ನೋಡಿ ಒಳ್ಳೆ ಪೇಸ್ಟ್ ಒಳ್ಳೆ ಇದಾಗಿದೆ, ನೋಡಿ ಚೆಂದಾಗಿದೆ. ನಾನು ಈಗ ಈಟಲ್ಲಿ ನಾನು ಅಲಸಂಡೆ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿದರೆ ಒಂದು ಅರ್ಧ ಲೋಟ ನೀರು ಹಾಕಬೇಕು. ಅದಕ್ಕೆ ಬೇಯಲಿಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷಕ್ಕೂ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ. ಒಳ್ಳೆ ಟೇಸ್ಟ್ ಆಗಿತ್ತು. ನೀವು ಸಲ ಹೀಗೆ ಮಾಡಿ ನೋಡಿ. ಇವತ್ತಿನ ಊಟ ಹೀಗಿತ್ತು, ಚಪಾತಿ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.